ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಾಂ ಸರ್ವವಿದ್ಯಾನಾಂ ಹಯಗ್ರೀವ ಉಪಾಸ್ಮಹೆ. ನನ್ನ ಸಮಸ್ತ ಆರಾಧ್ಯಂ ಚಾನಲ್ ವೀಕ್ಷಕರೆಲ್ಲರಿಗೂ ಕೂಡ ವಿಭಾ ಶೆಟ್ಟಿ ಮಾಡುವ ನಮಸ್ಕಾರಗಳು. ಬೇವಿನ ಕಹಿ ಇರಲಿ, ಬೆಲ್ಲದ ಸಿಹಿ ಇರಲಿ, ಬದುಕು ಎಂದಿಗೂ ಸಮೃದ್ಧಿಯಾಗಿರಲಿ ಅಂತ ಹಾರೈಸ್ತಾ ಯುಗಾದಿ ಹಬ್ಬದ ಹೊಸ ವರ್ಷಕ್ಕೆ ತಮಗೆಲ್ಲರಿಗೂ ಕೂಡ ಸ್ವಾಗತ. ಹಾಗೆ ಇವತ್ತಿನ ದಿವಸ ವರ್ಷದ ಒಂದು ಭವಿಷ್ಯನ ನಾವು ತಿಳ್ಕೊಳ್ಳೋಣ. ಯಾಕೆಂತಂದರೆ ಯುಗಾದಿ ಅನ್ನೋದೇ ನಮ್ಮ ಎಲ್ಲರಿಗೂ ಕೂಡ ಹೊಸ ವರ್ಷ. ಸೊ ಹೊಸ ವರ್ಷದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಕಾತುರ ಇರುತ್ತೆ. ಹೇಗಿರುತ್ತೆ ಈ ವರ್ಷ, ನಮ್ಮ ಜೀವನ ಎಷ್ಟು ಸಿಹಿ ಇರುತ್ತೆ, ಎಷ್ಟು ಕಹಿ ಇರುತ್ತೆ ಅಂತ ತಿಳ್ಕೊಬೇಕು ಅನ್ನೋ ಕಾತುರ ಜಾಸ್ತಿ ಇರುತ್ತೆ. ಸಿಹಿ ಜೊತೆಯಲ್ಲಿ ಕಹಿ ಬೆರೆತ್ರೇ ಜೀವನ ತುಂಬ ಚೆನ್ನಾಗಿರೋದು. ಹಾಗಾಗಿ ಜೀವನದಲ್ಲಿ ಕಷ್ಟ ಸುಖಗಳು ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಯಾವುದಕ್ಕೂ ಕೂಡ ನಾವು ಯೋಚನೆ ಮಾಡಿದಿರ ಜೀವನ ಹೇಗೆ ಬರುತ್ತೆ ಹಾಗೆ ತಗೋಬೇಕಾಗತ್ತೆ. ಅದೇ ರೀತಿಯಲ್ಲಿ ಕಷ್ಟಗಳು ಬಂದಾಗ ಅದನ್ನು ಹೇಗೆ ನಾವು ಸುಲಭ ಮಾಡ್ಕೊಬೇಕು ಅನ್ನೋದನ್ನು ಕೂಡ ತಿಳ್ಕೊಬೇಕಾಗತ್ತೆ. ಹಾಗಿದ್ರೆ ಬನ್ನಿ, ಹೊಸ ವರ್ಷದಲ್ಲಿ ದ್ವಾದಶ ರಾಶಿಗಳ ಮೇಲೆ ಗ್ರಹಗಳು ಏನೆಲ್ಲ ಪರಿಣಾಮ ಬೀರ್ತಿದೆ ಅನ್ನೋದನ್ನು ನೋಡೋಣ. ಮಾರ್ಚ್ 19ನೇ ತಾರೀಕು ಗುರುವಾರದ ದಿವಸ ನಾವೆಲ್ಲರೂ ಕೂಡ ಯುಗಾದಿ ಹಬ್ಬನ ಆಚರಿಸ್ತಾ ಇದ್ದೀವಿ. ಇದು ಪರಾಭವ ನಾಮ ಸಂವತ್ಸರ. ಸೊ ಈ ಸಂವತ್ಸರದಲ್ಲಿ ಗ್ರಹಗಳ ಒಂದು ಅಲೈನ್ಮೆಂಟ್ ಹೇಗಿದೆ ಅಂದರೆ, ಬೆಳಗ್ಗೆ ಸೂರ್ಯೋದಯ ಸಮಯಕ್ಕೆ ಒಂದು ಕುಂಡಲಿನ ನಾವು ಹಾಕಿ ನೋಡಿದಾಗ ಗ್ರಹಗಳ ಅಲೈನ್ಮೆಂಟ್ ಹೇಗಿದೆ ಅಂತ ನೋಡಿದ್ರೆ ನೋಡಿ, ಮೀನ ರಾಶಿನಲ್ಲಿ ಶನಿ, ಸೂರ್ಯ, ಚಂದ್ರ ಹಾಗೂ ಶುಕ್ರ ಗ್ರಹಗಳು ಸ್ಥಿತವಾಗಿದ್ದರೆ, ಕುಂಭ ರಾಶಿನಲ್ಲಿ ಕುಜ, ರಾಹು ಹಾಗೂ ಬುಧ ಗ್ರಹಗಳು ಸ್ಥಿತವಾಗಿದೆ. ಹಾಗೆ ಸಿಂಹ ರಾಶಿನಲ್ಲಿ ಕೇತು ಗ್ರಹವು ಸ್ಥಿತವಾಗಿದೆ. ಮೀನ ರಾಶಿನಲ್ಲಿ ಗುರು ಗ್ರಹವು ಸ್ಥಿತವಾಗಿದೆ. ಸೊ ಇದರಿಂದ ದ್ವಾದಶ ರಾಶಿಗಳ ಮೇಲೆ ಏನೆಲ್ಲ ಪರಿಣಾಮ ಬೀರುತ್ತೆ ಅನ್ನೋದನ್ನು ನೋಡೋಣ. ಅದಕ್ಕೂ ಮುಂಚೆ ಮುಖ್ಯವಾದ ಗ್ರಹಗಳು ಅಂದರೆ ಗುರು ಆಗಿರಬಹುದು, ಅಥವಾ ರಾಹು ಕೇತು ಆಗಿರ್ಬೋದು, ಶನಿ ಆಗಿರ್ಬೋದು. ಈ ಗ್ರಹಗಳ ಒಂದು ಬದಲಾವಣೆ ಏನಾದರೂ ಇದೆಯಾ ಅಂತ ನೋಡಿದ್ರೆ ಖಂಡಿತವಾಗ್ಲೂ ಇದೆ. ಗುರು ಗ್ರಹ 2 ಬಾರಿ ತನ್ನ ಪ್ರಮುಖವಾದ ಬದಲಾವಣೆಯನ್ನು ಬದಲಾಯಿಸ್ತಾರೆ. ಸೊ ಇದರಿಂದ ಬಹಳಷ್ಟು ನಮ್ಮ ಜೀವನದಲ್ಲಿ ಬದಲಾವಣೆಗಳನ್ನ ನಾವು ನೋಡಬಹುದು. ನೋಡಿ, ಮೊದಲನೇದಾಗಿ ಗುರು ಗ್ರಹವು ಮಾರ್ಚ್ನಲ್ಲಿ ಮಿಥುನ ರಾಶಿನಲ್ಲಿ ನೇರ ಸ್ಥಿತಿಗೆ ಬರ್ತಾರೆ. ಹಾಗೆ ಜೂನ್ನಲ್ಲಿ ಕಟಕ ರಾಶಿಗೆ ಉಚ್ಚ ಸ್ಥಾನಕ್ಕೆ ತನ್ನ ಪತನ ಬದಲಾಯಿಸ್ತಾನೆ. ಸೊ ಉಚ್ಚ ಸ್ಥಾನದಲ್ಲಿ ಗುರುಗ್ರಹವಿದ್ದಾಗ ಎಜುಕೇಷನ್ ಇನ್ಸ್ಟಿಟ್ಯೂಟ್ಗಳಿಗೆ ಬಹಳಷ್ಟು ಒಳ್ಳೆಯದಾಗತ್ತೆ. ಮಕ್ಕಳು ಕೂಡ ಎಜುಕೇಷನಲ್ಲಿ ಬಹಳಷ್ಟು ಮುಂದಿರ್ತಾರೆ. ಸೊ ಇದರಿಂದ ಒಂದು ಕಾಲೇಜ್ಗಳಾಗಿರ್ಬೋದು, ಸ್ಕೂಲ್ಗಳಾಗಿರ್ಬೋದು ತುಂಬ ಉನ್ನತ ಸ್ಥಾನಕ್ಕೆ ಹೋಗುವಂಥ ಒಂದು ಸಾಧ್ಯತೆಗಳಿರುತ್ತೆ. ಹಾಗೆ ನವೆಂಬರ್ನಲ್ಲಿ ಮತ್ತೆ ಸಿಂಹ ರಾಶಿಗೆ ತನ್ನ ಪ್ರವೇಶನ ಗುರುಗ್ರಹ ಬದಲಾಯಿಸುತ್ತೆ. ಇದೇ ರೀತಿಯಲ್ಲಿ ಇನ್ನು ರಾಹು ಕೇತು ಅಂತ ನೋಡೋಕ್ಕೆ ಬಂದಾಗ ಡಿಸೆಂಬರ್ 5ನೇ ತಾರೀಕಿನ ನಂತರ ರಾಹು ಕುಂಭರಾಶಿಯಿಂದ ಮಕರ ರಾಶಿಗೆ ಅಂದರೆ ಹಿಮ್ಮುಖ ಸಂಚಾರವಾಗಿ ಬಂದರೆ, ಕೇತು ಗ್ರಹವು ಸಿಂಹ ರಾಶಿಯಿಂದ ಕಟಕ ರಾಶಿಗೆ ಹಿಮ್ಮುಖವಾಗಿ ತನ್ನ ಸಂಚಾರನ ಬೆಳೆಸ್ತಾನೆ. ಸೊ ಇದು ಪ್ರಮುಖವಾದ ಒಂದು ಬದಲಾವಣೆ. ಇನ್ನು ಶನಿಗ್ರಹ ಅಂತ ತಗೊಂಡಾಗ ಶನಿಗ್ರಹ ಇಡೀ ವರ್ಷವೂ ಕೂಡ ಮೀನರಾಶಿನಲ್ಲೇ ಸ್ಥಿತವಾಗಿದ್ದರೂ ಕೂಡ ಸಣ್ಣ ಬದಲಾವಣೆ ಅಂದರೆ ಜುಲೈ ಟು ನವೆಂಬರ್ವರೆಗೂ ಕೂಡ ಹಿಮ್ಮುಖ ಸಂಚಾರನ ಮಾಡ್ತಾನೆ. ಸೊ ಅವಾಗ ಏನಾಗುತ್ತೆ ಅಂದರೆ, ಕೆಲವು ಬಾಕಿ ಇರುವಂಥ ಕೆಲಸಗಳೆಲ್ಲನೂ ಕೂಡ ಚಾಲ್ತಿಗೆ ಬರ್ತವೆ. ಅಂದರೆ ಹಳೆ ಕೇಸು ರಿಓಪನ್ ಆಗುವಂಥದ್ದಾಗಿರ್ಬೋದು, ಅಥವಾ ಯಾವುದೋ ಕೆಲಸಗಳು ಇನ್ನೂ ಮಾಡಿಲ್ಲ, ಕೆಲಸಗಳು ಸ್ಥಗಿತ ಆಗಿದ್ದಾವೆ, ವರ್ಷಾನುಗಟ್ಟಲೆ ನಿಂತೋಗಿದೆ ಅನ್ನೋ ಕೆಲಸಗಳನ್ನು ಕೂಡ ನಡೆಯುವಂಥ ಒಂದು ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹಾಗೆ ರಾಹುಕೇತುಗಳ ಬದಲಾವಣೆಯ ನಂತರ ರಾಜಕೀಯದಲ್ಲಿ ಬಹಳಷ್ಟು ಬದಲಾವಣೆಗಳನ್ನ ಕೂಡ ನಾವು ನೋಡ್ಬೋದು. ಸೊ ಇನ್ನು ಆಗಿದ್ರೆ ದ್ವಾದಶ ರಾಶಿಗಳ ಮೇಲೆ ಏನೆಲ್ಲ ಪರಿಣಾಮ ಬೀರುತ್ತೆ ಅನ್ನೋದನ್ನ ನಾವು ನೋಡ್ತಾ ಹೋಗೋಣ. ಇನ್ನು ವೃಶ್ಚಿಕ ರಾಶಿನಲ್ಲಿ ಹುಟ್ಟಿರೋರಿಗೆ ಯುಗಾದಿಯ ಒಂದು ಸಂಭ್ರಮ ಏನೆಲ್ಲ ಕೊಡುತ್ತೆ, ಎಷ್ಟು ಸಿಹಿನ ನೋಡ್ಬೋದು, ಎಷ್ಟು ಕಹಿನ ನೋಡ್ಬೋದು ಅಂತ ನೋಡಿದ್ರೆ ನೋಡಿ, ವೃಶ್ಚಿಕ ರಾಶಿಯವರಿಗೆ ಇವಾಗ ಪ್ರೆಸೆಂಟ್ ಸಿಚುವೇಶನ್ ಸ್ವಲ್ಪ ಕಂಡೀಷನಲ್ಲೂ ಅಷ್ಟೊಂದು ಚೆನ್ನಾಗಿಲ್ಲ. ಯಾಕೆ ಅಂತಂದರೆ ನೋಡಿ, ಗುರು ನಿಮಗೆ 8ನೇ ಮನೆಯಲ್ಲಿ ಸಂಚಾರ ಮಾಡ್ತಿದ್ದಾನೆ. ಸೊ ತದನಂತರ 8ರಿಂದ 9 ಮತ್ತು 10ನೇ ಮನೆಯಲ್ಲಿ ಸಂಚಾರ ಮಾಡಿದಾಗ ಖಂಡಿತವಾಗ್ಲೂ ಗುರುಬಲ ಬರುತ್ತೆ. ಎಲ್ಲ ಕೆಲಸಗಳಲ್ಲೂ ಸಕ್ಸಸ್ ಆಗುತ್ತೆ. ಇವಾಗ ಏನು ನಿಮಗೆ ಕೆಲವೊಂದು ಲಾಸಸ್ನ ನೋಡ್ತಿದ್ದೀರಾ, ಅಥವಾ ಏನು ಖರ್ಚನ್ನ ಜಾಸ್ತಿ ನೋಡ್ತಾ ಇದ್ದೀರಾ, ಅದೆಲ್ಲದಕ್ಕೂ ಕೂಡ ಒಂದು ಕಡಿವಾಣ ಹಾಕುವಂಥ ಒಂದು ಟೈಮ್ ಬರುತ್ತೆ, ಅಂದರೆ ಏಪ್ರಿಲ್ನ ನಂತರ. ಸೊ ಇವಾಗ ಏನಾಗ್ತಿರುತ್ತೆ ಅಂದರೆ, ಅನಿರೀಕ್ಷಿತವಾದ ಹಣ ಬರೋದು, ಅನಿರೀಕ್ಷಿತವಾಗಿ ಹಣ ಕಳ್ಕೊಳ್ಳೋವಂಥದ್ದು, ಅಥವಾ ಅನಿರೀಕ್ಷಿತವಾದ ಕೆಲವೊಂದು ಘಟನೆಗಳು ನಿಮ್ಮ ಮನೆಯಲ್ಲಿ ನಡೀತಾ ಹೋಗ್ತಾ ಇರುತ್ತೆ. ನೀವು ಎಕ್ಸ್ಪೆಕ್ಟೇಷನ್ ಮಾಡಿರಲ್ಲ, ಅಯ್ಯೋ ನಮ್ಮ ಜೀವನದಲ್ಲಿ ಈ ಥರ ನಡೆದೋಯ್ತಾ, ನಾನು ಅಂದ್ಕೊಂಡೇ ಇರಲಿಲ್ವಲ್ಲ ಈ ರೀತಿ ಆಗುತ್ತೆ ಅಂತ ಅಂದ್ಬಿಟ್ಟು ದಿಢೀರಂತ ನಡೆದೋಯ್ತಲ್ಲ ಅನ್ನೋದನ್ನ ಕೂಡ ನೀವು ಈಗ ಎಕ್ಸ್ಪೀರಿಯನ್ಸ್ ಆಲ್ರೆಡಿ ಮಾಡ್ತಾ ಇರ್ತೀರ. ಸೊ ಗುರು ನಿಮಗೆ 8ರಿಂದ 9ನೇ ಮನೆಗೆ ಬಂದಾಗ ಗುರುಬಲ ಬರುತ್ತೆ, ಲಗ್ನಕ್ಕೆ ಗುರುವಿನ ದೃಷ್ಟಿ ಬೀಳುತ್ತೆ. ಸೊ ಆವಾಗ ನಿಮಗೆ ಮನೆಯಲ್ಲಿ ಶುಭ ಕಾರ್ಯಗಳಾಗುವಂಥದ್ದು, ಯಾರೆಲ್ಲ ಮದುವೆ ಹುಡುಕಾಟದಲ್ಲಿದ್ದೀರಾ ಅವರೆಲ್ಲರಿಗೂ ಕೂಡ ಕಂಕಣ ಬಲ ಕೂಡಿ ಬರುವಂಥದ್ದು, ಮನೆಯಲ್ಲಿ ಶುಭ ಕಾರ್ಯಗಳು ಮಾಡುವಂಥದ್ದು, ಗೃಹ ಪ್ರವೇಶ ಆಗಿರ್ಬೋದು, ಮನೆ ತಗೊಳ್ಳೋದಾಗಿರ್ಬೋದು, ಮಾರೋದಾಗಿರ್ಬೋದು, ಹಣದ ಅರಿವು ತುಂಬ ಚೆನ್ನಾಗಿ ಆಗುವಂಥದ್ದು, ಮನೆಯಲ್ಲಿ ನಾಮಕರಣಗಳಾಗಿರ್ಬೋದು, ಅಥವಾ ಮನೇಲಿ ಅದನ್ನು ದೇವ್ರ ಪೂಜೆಗಳು, ಹೋಮ ಹವನಗಳು ಮಾಡಿಸುವಂಥದ್ದು, ಈ ರೀತಿ ಶುಭ ಕಾರ್ಯಗಳನ್ನ ಮಾಡುವಂಥದ್ದು
ಮಾಡುವಂಥ ಒಂದು ಟೈಮ್ ಆಗುತ್ತೆ. ಅದಾದಮೇಲೆ 9ನೇ ಮನೆಯಿಂದ 10ನೇ ಮನೆಗೆ ಬಂದಾಗೂ ಕೂಡ ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗುವಂಥದ್ದು, ನೀವು ಎಕ್ಸ್ಪೆಕ್ಟೇಷನ್ ಮಾಡಿದ್ದಕ್ಕಿಂತ ಜಾಸ್ತಿ ಲಾಭ ಬರುವಂಥದ್ದು, ಅಥವಾ ನೀವು ಅಂದ್ಕೊಂಡಿರ್ತೀರಿ ಯಾವುದೋ ಒಂದು ವ್ಯಕ್ತಿ ಇವತ್ತು ಹೋಗಿ ಮೀಟ್ ಮಾಡಬೇಕು, ಮಾತಾಡಬೇಕು, ಕೆಲಸ ಆಗುತ್ತೋ ಇಲ್ವೋ ಅಂತ ಯೋಚನೆ ಮಾಡ್ತಿರ್ತೀರ. ಆ ಕೆಲಸಗಳಾಗುವಂಥದ್ದು ನೀವು ಎಕ್ಸ್ಪೆಕ್ಟೇಷನ್ ಮಾಡಿರಲ್ಲ. ಅಯ್ಯೋ ಇವರಿಂದ ನಮ್ಮ ಕೆಲಸ ಆಗ್ತಿತ್ತು ಅಂತಲೇ ಅಂದ್ಕೊಂಡಿಲ್ಲ, ಯಾವುದೋ ದೇವ್ರ ಅನುಗ್ರಹ ಅಪ್ಪ ನಮ್ಮ ಕೆಲಸ ಆಗೋಯ್ತು ಅಂತ ಅಂದ್ಕೊಳ್ಳೋದು, ಈ ರೀತಿಯಾದ ಒಂದು ಸಮಯ ಆಗುತ್ತೆ. ಅಂದರೆ ಸ್ವಲ್ಪ ಏಪ್ರಿಲ್ನ ನಂತರ ಸ್ವಲ್ಪ ನಿಮಗೆ ಶುಭ ಸುದ್ದಿಗಳನ್ನ ನೀವು ಕೇಳ್ತಾ ಹೋಗ್ಬೋದು. ಇನ್ನು ರಾಹು ಕೇತುವಿನ ಸಂಚಾರ ಅಂತ ನೋಡಕ್ಕೆ ಬಂದಾಗ ನೋಡಿ, ರಾಹು ಈಗ ನಿಮಗೆ ಏನು 4ನೇ ಮನೆಯಲ್ಲಿ ರಾಹುವಿನ ಸಂಚಾರ ಇದೆ, ಕೇತು ನಿಮಗೆ 10ನೇ ಮನೆಯಲ್ಲಿ ಸಂಚಾರ ಇದೆ. ಏನಂದರೆ ನೀವೇನಾದರೂ ಪ್ರಾಪರ್ಟಿ ವಿಷಯಕ್ಕೆ ಅಂತ ಕೈ ಇಟ್ಟಾಗ ಕೆಲವು ಲಿಟಿಗೇಷನ್ಸ್ನ ನೀವು ಎದುರಿಸ್ತಾ ಇರ್ತೀರ. ಹಾಗೆ ಕೇತು ಅಂತ ಬಂದಾಗ ಸ್ಪಿರಿಚುವಲ್ ಟ್ರಾವೆಲ್ ಮಾಡುವಂಥದ್ದು, ಅಥವಾ ನೀವು ಅಂದ್ಕೊಂಡಿರ್ತೀರ ಕೆಲವು ದೇವಸ್ಥಾನಗಳಿಗೆ ಹೋಗಬೇಕು ಅಂತ, ದೇವಸ್ಥಾನಗಳಿಗೆ ಹೋಗುವಂಥದ್ದು. ಹಾಗೆ ಯಾರೆಲ್ಲ ಸ್ಪಿರಿಚುವಲ್ ಗೈಡರ್ ಇರ್ತೀರ ಅವರೆಲ್ಲರಿಗೂ ಕೂಡ ಸಕ್ಸಸ್ನ ನೋಡ್ತಾ ಇರ್ತೀರ. ರಾಹುಕೇತುವಿನ ಬದಲಾವಣೆಯ ನಂತರ ಏನು ಸ್ವಲ್ಪ ನಿಮಗೆ 4ನೇ ಮನೆಯಿಂದ 3ನೇ ಮನೆಗೆ ರಾಹು ಬರ್ತಾನೆ. ಆವಾಗ ನಿಮಗೆ ನೀವೇನಾದರೂ ಸೋಷಿಯಲ್ ಮೀಡಿಯಾದಲ್ಲಿ ವರ್ಕ್ ಮಾಡ್ತಾಯಿದ್ರೆ ನಿಮಗೆ ಸಕ್ಸಸ್ನ ನೋಡ್ಬೋದು. ನಿಮ್ಮ ತಮ್ಮ ತಂಗಿ ಇವ್ರ ಕಡೆಯಿಂದ ಕೆಲವೊಂದು ಅವಕಾಶಗಳು ನಿಮಗೆ ಹುಡ್ಕೊಂಡು ಬರ್ತಾರೆ. ಅವ್ರ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾಗುತ್ತೆ. ಆದರೆ ಈಗ 4ನೇ ಮನೇಲಿ ರಾಹು ಇರೋದ್ರಿಂದ ತಾಯಿ ಆರೋಗ್ಯದಲ್ಲೂ ಸ್ವಲ್ಪ ನೀವು ಏರುಪೇರುಗಳನ್ನ ನೋಡ್ತಿರ್ತೀರ. ಈಗೇನು ಭೂಮಿನ ಲಿಟಿಗೇಷನ್ಸ್ ಅಂದೆ, ಆ ಲಿಟಿಗೇಷನ್ಸಿಂದ ನೀವು ಸ್ವಲ್ಪ ಈಚೆ ಕಡೆಗೆ ಬರ್ತೀರಾ. ಸ್ವಲ್ಪ ಧೈರ್ಯ ಜಾಸ್ತಿ ಬರುತ್ತೆ. ಏನು ಕೆಲಸ ಮಾಡೋಕ್ಕೂ ಕೂಡ ಸ್ವಲ್ಪ ಮುಂದೆ ಹೋಗುವಂಥದ್ದು. ನಿಮಗೆ ಸ್ವಲ್ಪ ಏನು ಎಸಿಟೇಷನ್ ಇರುತ್ತೆ, ಅಯ್ಯೋ ಇವ್ರ ಹತ್ರ ಹೋಗಿ ಮಾತಾಡಬೇಕಾ ಬೇಡವೋ, ಅಯ್ಯೋ ಈ ಕೆಲಸ ಮಾಡಬೇಕೋ ಬೇಡವೋ ಅನ್ನೋ ಭಯ ಏನಿರುತ್ತೆ, ಆ ಭಯ ಹೋಗಿ ಮಾಡೋಣ, ಏನಾಗುತ್ತೋ ಆಗಲಿ, ಲಾಸ್ ಆಗುತ್ತೋ ಗೇನ್ ಆಗುತ್ತೋ ನೋಡೋಣ, ಫಸ್ಟ್ ಹೋಗೋಣ, ಕೆಲಸ ಮಾಡೋಣ ಅನ್ನೋಂಥ ಒಂದು ಧೈರ್ಯ, ದೃಢವಾದ ನಿರ್ಧಾರಗಳನ್ನ ತಗೊಳ್ಳೋಕ್ಕೆ ಶುರು ಮಾಡ್ತೀರಾ. ಇನ್ನು ಶನಿಯ ಸಂಚಾರ ಅಂತ ಬಂದಾಗ ಶನಿ ನಿಮಗೆ 5ನೇ ಮನೆಯಲ್ಲಿ ಶನಿಯ ಸಂಚಾರ ನಡೀತಿದೆ. ಮನೆಯಲ್ಲಿ ಏನಂದರೆ ಗಂಡ ಹೆಂಡತಿ ಮಧ್ಯದಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಬರುವಂಥದ್ದು. ಅಂದರೆ ನೀವೇನೋ ಹೇಳ್ತೀರಾ, ಅವರೇನೋ ಅರ್ಥ ಮಾಡ್ಕೊತಾರೆ, ಇದರಿಂದ ಸ್ವಲ್ಪ ಕ್ಲಾಶಸ್ ಆಗೋದು, ಅಥವಾ ಸ್ವಲ್ಪ ದೂರ ಇರುವಂಥದ್ದು, ಒಬ್ಬರ ಮೇಲೆ ಒಬ್ಬರಿಗೆ ಸ್ವಲ್ಪ ಬೈಕೊಳ್ಳುವಂಥದ್ದು, ಇದೆಲ್ಲನೂ ಕೂಡ ನಡೀತಿರುತ್ತೆ. ಮತ್ತು ಮಕ್ಕಳು ಕೂಡ ಎಜುಕೇಷನಲ್ಲಿ ಆಗಿರ್ಬೋದು ಸ್ವಲ್ಪ ಸ್ಲೋ ಆಗಿ ಅವ್ರದ್ದು ಪ್ರೋಗ್ರೆಸ್ ನೋಡ್ತಾ ಇರ್ತೀರ. ಆದರೆ ಇದಕ್ಕೆ ಕೆಲವೊಂದು ಪರಿಹಾರಗಳನ್ನ ಮಾಡ್ಕೊಬೇಕಾಗುತ್ತೆ. ಜೊತೆಗೆ ಗುರುವಿನ ಒಂದು ದೃಷ್ಟಿ ಆ ಮನೆ ಮೇಲೆ ಬಿದ್ದ ನಂತರ, ಅಂದರೆ ಗುರುವಿನ ಅಲೈನ್ಮೆಂಟ್ ಚೇಂಜ್ ಆದ ನಂತರ, ಆ ದೃಷ್ಟಿ ಬಿದ್ದ ನಂತರ ಏನಾಗುತ್ತೆ, ಸ್ವಲ್ಪ ನಿಮಗೇನು ನೆಗೆಟಿವಿಟಿ ಆಗ್ತಿತ್ತು ಅದೊಂಚೂರು ಪಾಸಿಟಿವಿಟಿ ಆಗ್ತಾ ಹೋಗ್ತಾ ಇರುತ್ತೆ. ಅಂದರೆ ಜಗಳ ಆಡ್ತೀರಾ ಹಾಗೆ ಸರಿ ಹೋಗುವಂಥದ್ದು, ಸ್ವಲ್ಪ ಸಮಸ್ಯೆಗಳು ಬರುತ್ತೆ ಹಾಗೆ ಸರಿ ಹೋಗುವಂಥದ್ದು, ಯಾವುದು ಮೇಜರಾಗಿ ಪ್ರಾಬ್ಲಮ್ಗಳಾಗ್ದಿರ ಸ್ವಲ್ಪ ಸಮಸ್ಯೆಗಳನ್ನ ಹಂಗಂಗೆ ಬಗೆಹರಿಸ್ಕೊಳ್ಳೋಂಥ ಒಂದು ಟೈಮ್ ಕೂಡ ಬರುತ್ತೆ. ಹಾಗೆ ಮಕ್ಕಳು ಕೂಡ ಅಷ್ಟೇ ಎಜುಕೇಷನಲ್ಲಿ ಸ್ವಲ್ಪ ಪ್ರಯತ್ನ ಪಟ್ಟು ಓದೋದ್ರಿಂದ ಖಂಡಿತವಾಗ್ಲೂ ಒಳ್ಳೆ ಮಾರ್ಕ್ಸ್ ತೊಗೊತೀರ. ನಿಮಗೂ ಸ್ವಲ್ಪ ಖುಷಿ ಆಗುತ್ತೆ. ಎಲ್ಲರೂ ಕೂಡ ಏನು ಯೋಚನೆ ಮಾಡ್ತಾರೆ, ತಮ್ಮ ಮಕ್ಕಳು ಚೆನ್ನಾಗಿರಬೇಕು, ಅವರಲ್ಲಿ ಏನೋ ಒಂದು ಪ್ರೋಗ್ರೆಸ್ ಕಾಣಿಸ್ಬೇಕು ಅನ್ನೋದು ಕೂಡ ಎಲ್ಲರಿಗೂ ಆಸೆ ಇರುತ್ತೆ. ಸೊ ಆ ಒಂದು ಸಮಯ ನಿಮಗೆ ಗುರುವಿನ ಸಂಚಾರದ ನಂತರ ಖಂಡಿತವಾಗ್ಲೂ ನೀವು ನೋಡ್ತಾ ಹೋಗ್ಬೋದು. ಇನ್ನು ಹೆಲ್ತ್ ವಿಷಯ ಹೇಗಿರುತ್ತೆ, ಆರೋಗ್ಯ ಹೇಗಿರುತ್ತೆ ಅಂತ ನೋಡಿದ್ರೆ, ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು, ಈಗ ಆಲ್ರೆಡಿ ನೀವು ಆರೋಗ್ಯ ಸಮಸ್ಯೆಗಳನ್ನ ಎದುರಿಸ್ತಾ ಇರ್ತೀರ. ಅಂದರೆ ಕಣ್ಣಿಗೆ ಸಂಬಂಧಪಟ್ಟಿರುವಂಥದ್ದಾಗಿರ್ಬೋದು, ಕಾಲಿಗೆ ಸ್ಟಮಕ್ ಇನ್ಫೆಕ್ಷನ್ ಆಗುವಂಥದ್ದು, ಕೆಲವು ಸಮಸ್ಯೆಗಳು ಬಂದರೆ ಬೇಗ ವಾಸನೆ ಆಗೋದಿಲ್ಲ, ತುಂಬ ನಿಧಾನಗತಿನಲ್ಲಿ ವಾಸಿ ಆಗುವಂಥದ್ದು, ಈ ರೀತಿ ಮನಸ್ಸಿಗೆ ಸ್ವಲ್ಪ ಸಮಸ್ಯೆಗಳಂದರೆ ನೋವುಗಳಾಗುವಂಥದ್ದು, ಬೇಗ ನೀವು ಡೈಜೆಷನ್ ಮಾಡ್ಕೊಳಕ್ಕಾಗ್ತಿರಲಿಲ್ಲ. ಅಂದರೆ ಏನೋ ಒಂದು ಸಮಸ್ಯೆ ಬಂದರೆ ಅದರಿಂದ ಬೇಗ ನೀವು ಈಚೆ ಬರಲ್ಲ, ಅದರದ್ದೇ ವಿಚಾರಗಳ ಬಗ್ಗೆ ಕೊರಗುವಂಥದ್ದು, ಈ ರೀತಿ ಕೆಲವು ಸಮಸ್ಯೆಗಳನ್ನ ಏನು ಎದುರಿಸ್ತಾ ಇದ್ದೀರಾ ಇದು ಮುಂದಕ್ಕೂ ಕೂಡ ನಿಮಗೆ ಕಂಟಿನ್ಯೂ ಆಗುತ್ತೆ. ಇನ್ನು ಏನು ಎಜುಕೇಷನ್ ಮಕ್ಕಳಿಗೆ ಅಂತ ಬಂದಾಗ, ಈ ಯಾರೆಲ್ಲ ವಿದ್ಯಾರ್ಥಿಗಳಿರ್ತೀರ, ವೃಶ್ಚಿಕ ರಾಶಿಯ ವಿದ್ಯಾರ್ಥಿಗಳು ಏಪ್ರಿಲ್ನ ನಂತರ ಎಜುಕೇಷನಲ್ಲಿ ಬಹಳಷ್ಟು ಮುಂದಿರ್ತೀರ. ನೀವೇನಾದ್ರು ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರೀಬೇಕು ಅಂತಂದರೆ ಅದಕ್ಕೆ ನಿಮಗೆ ಒಳ್ಳೊಳ್ಳೆ ಅವಕಾಶಗಳು ಬರುತ್ತೆ. ಎಕ್ಸಾಮ್ಸ್ನಲ್ಲಿ ಪಾಸ್ ಆಗುವಂಥದ್ದು, ಸ್ವಲ್ಪ ಎಫರ್ಟ್ ಹಾಕಿ ಓದಬೇಕಾಗಿ ಬರುತ್ತೆ. ಹಾಗೆ ರೈತರಿಗೂ ಕೂಡ ಬೆಳೆದ ಬೆಳೆಗೆ ಒಳ್ಳೆ ಬೆಲೆ ಬರುವಂಥದ್ದು, ಒಳ್ಳೆ ಮನ್ನಣೆ ಸಿಗುವಂಥದ್ದು, ಮತ್ತು ನಿಮಗೆ ಒಳ್ಳೆ ಐಡಿಯಾಗಳು ಕೂಡ ಬರುತ್ತೆ. ಈಗ ಇಂಥ ಬೆಳೆ ಬೆಳೆದ್ರೆ ನಮಗೆ ಒಳ್ಳೆ ಇದು ಸಿಗುತ್ತೆ, ಸೊ ನಾವು ಈ ಬೆಳೆನ ಬೆಳಿಬೇಕು ಅಂತ ಕೆಲವು ಐಡಿಯಾಗಳು ಕೂಡ ನಿಮಗೆ ಬರುತ್ತೆ. ಸೊ ಎಲ್ಲ ರೀತಿಯಿಂದನೂ ವೃಶ್ಚಿಕ ರಾಶಿಯವರಿಗೆ ಕೆಲವೊಂದು ವಿಷಯಗಳಲ್ಲಿ ಮಾತ್ರ ಕೆಲವು ಏರಿಳಿತಗಳನ್ನ ನೀವು ನೋಡಬೇಕಾಗಿ ಬರುತ್ತೆ. ಅದರಲ್ಲೂ ಮುಖ್ಯವಾಗಿ ಆರೋಗ್ಯ ಸಮಸ್ಯೆಗಳು ಬರುವಂಥ ಸಾಧ್ಯತೆಗಳು ಜಾಸ್ತಿನೇ ಇದೆ. ಪರಿಹಾರ ಏನು ಮಾಡ್ಕೋಬೇಕು ಅಂತ ನೋಡಿದ್ರೆ ನೋಡಿ, ಪ್ರತಿ ಮಂಗಳವಾರ ದಿವಸ ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆ ಮಾಡಬೇಕಾಗತ್ತೆ. ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋದು, ನಿಮ್ಮ ಹೆಸರಲ್ಲಿ ಒಂದು ಅರ್ಚನೆ ಮಾಡಿಸ್ಕೊಳ್ಳೋವಂಥದ್ದು, ಅಥವಾ ವರ್ಷದಲ್ಲಿ ಒಂದು ಸತಿನಾದರೂ ತುಂಬ ಪ್ರಸಿದ್ಧವಾಗಿರುವಂತಹ ಪುರಾತನವಾದಂಥ ತುಂಬ ಹಳೆಯ ಒಂದು ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಬರುವಂಥದ್ದು, ಅಲ್ಲಿ ನಿಮ್ಮ ಕೈಲಿ ಸಾಧ್ಯ ಆಗಿದ್ದು ಏನೋ ಒಂದು ಸೇವೆ ಮಾಡೋದು, ಅಥವಾ ಒಂದು ದಿವಸ ನೀವು ಅಲ್ಲಿ ತಂಗುವಂಥದ್ದು, ಅಂದರೆ ಒಂದು ದಿವಸ ನೀವು ಅಲ್ಲಿ ಆಲ್ಟ್ ಆಗುವಂಥದ್ದು, ಇದನ್ನು ಮಾಡ್ಕೊಳ್ಳೋದ್ರಿಂದನೂ ಕೂಡ ಸುಬ್ರಹ್ಮಣ್ಯನ ಒಂದು ಅನುಗ್ರಹ ನಿಮಗೆ
ಸಿಗ್ತಾ ಹೋಗುತ್ತೆ. ಮನೆಯಲ್ಲಿ ತೊಗರಿಬೇಳೆ ಸ್ವಲ್ಪ ಸ್ಟಾಕ್ ಜಾಸ್ತಿ ಇಡುವಂಥದ್ದು, ಹಾಗೆ ಏನು ಆಂಜನೇಯನ ಸ್ಮರಣೆ ಮಾಡೋದು, ಪ್ರತಿದಿನವೂ ಕೂಡ ನೀವು ಹನುಮಾನ್ ಚಾಲೀಸನ ಕೇಳೋದು, ಇದಿಷ್ಟನ್ನು ಮಾಡಿಕೊಂಡ್ರೆ ಸಾಕು. ಖಂಡಿತವಾಗ್ಲೂ ವೃಶ್ಚಿಕ ರಾಶಿಯವರಿಗೆ ನೀವೇನು ಅಂದ್ಕೊಂಡ್ರೂ ಕೂಡ ಆ ಕೆಲಸಗಳು ನಿಮಗೆ ಸಾಧನೆ ಮಾಡ್ತಾ ಹೋಗ್ಬೋದು. ಇದಾಗಿತ್ತು ಯುಗಾದಿಯ ವರ್ಷ ಭವಿಷ್ಯ. ಸಿಹಿಯ ಹಂಚೋಣ, ಕಹಿಯ ಮರೆಯೋಣ, ನೋವು ನಲಿವನ್ನು ಸಮನಾಗಿ ಸವಿಯುತ್ತಾ ಈ ವರ್ಷನ ನಾವು ಕಾಲ ಕಳೆಯೋಣ ಅಂತ ಹೇಳ್ತಾ, ಏನೇ ಸುಖ ದುಃಖಗಳು ಬಂದರೂ ಕೂಡ ಜೀವನದಲ್ಲಿ ಎಲ್ಲನೂ ಕೂಡ ಬೇಕಾಗುತ್ತೆ. ಬರೀ ಖುಷಿನೇ ಅನುಭವಿಸೋಕ್ಕಾಗಲ್ಲ, ಹಾಗಂತ ಬರೀ ದುಃಖನೇ ಅನುಭವಿಸೋಕ್ಕಾಗಲ್ಲ. ಎರಡೂ ಕೂಡ ನಮ್ಮ ಜೀವನದಲ್ಲಿ ಬೇಕು. ಸಿಹಿ ಜಾಸ್ತಿ ಇದ್ದು ಕಹಿ ಕಮ್ಮಿ ಆಗಲಿ ಅಂತ ಆಶಿಸ್ತಾ ಈ ಒಂದು ವರ್ಷ ಭವಿಷ್ಯನ ನಾನು ಮುಗಿಸ್ತಾ ಇದ್ದೀನಿ. ಆದರೆ ಈ ಒಂದು ಫಲಗಳಲ್ಲಿ ನಿಮಗೇನಾದರೂ ಬದಲಾವಣೆ ಕಾಣಿಸ್ತಿದೆ ಅಂತಂದರೆ ಖಂಡಿತವಾಗ್ಲೂ ನಿಮ್ಮ ವೈಯಕ್ತಿಕ ಜಾತಕನ ಒಮ್ಮೆ ಪರಿಶೀಲನೆ ಮಾಡಿಸ್ಕೊಳ್ಳಿ. ಅದರಲ್ಲಿರುವಂಥ ಗ್ರಹಗತಿಗಳಾಗಿರ್ಬೋದು ಅಥವಾ ನಿಮಗೆ ನಡೀತಿರುವಂಥ ದಶಭುಕ್ತಿಗಳಾಗಿರ್ಬೋದು, ಅದಕ್ಕೆ ತಕ್ಕ ಪರಿಹಾರಗಳನ್ನ ಮಾಡಿಕೊಂಡು ಈ ವರ್ಷದಲ್ಲಿ ಎಲ್ಲನೂ ಶುಭನೇ ನೋಡಿ ಅಂತ ನಾನು ಹಾರೈಸ್ತೀನಿ. ಹಾಗಾಗಿ ನೀವೇನಾದರೂ ನಮ್ಮಲ್ಲಿ ನಿಮ್ಮ ಜಾತಕಗಳನ್ನ ತೋರಿಸ್ಕೋಬೇಕು, ನಿಮಗೇನಾದರೂ ಪರಿಹಾರಗಳು ಬೇಕು ಅಂತ ಅನ್ನೋದಾಯಿತು ಅಂದರೆ ಸ್ಕ್ರೋಲ್ ಆಗ್ತಿರೋಂಥ ನಮ್ಮ ನಂಬರ್ಗೆ ಕರೆ ಮಾಡಿ ನೀವು ಅಪಾಯಿಂಟ್ಮೆಂಟ್ನ ಫಿಕ್ಸ್ ಮಾಡ್ಕೋಬಹುದು. ಸೊ ಇದಾಗಿತ್ತು ಈ ಒಂದು ಯುಗಾದಿಯ ಒಂದು ವರ್ಷ ಭವಿಷ್ಯ. ಇನ್ನು ಮತ್ತೆ ವಿಶೇಷವಾದ ಒಂದು ಕಾರ್ಯಕ್ರಮಗಳಲ್ಲಿ ಮತ್ತೆ ನಾನು ನಿಮಗೆ ಸಿಗ್ತೀನಿ. ಎಲ್ಲರಿಗೂ ಕೂಡ ನನ್ನ ಧನ್ಯವಾದಗಳು.